ಸಾಕತ್ತಾಗ ನೋಡವ್ರೆ ಬಿಟ್ಟು ಹುಡುಗರು. ಯಾಕೆ ಹುಡ್ಕೊಂಬಂದ ರಾತ್ರಿ ಹೋಗಿದ್ದಲ್ಲ ಹೆಂಗಿದ್ರೆ ನೋಡಿ. ಅವನು ಯಾರ ಹತ್ರ ಹೇಳ್ಕೊಂಡು ಬೈಕಂಡಿಲ್ವಾ ನಡಿ ಮತ್ತೆ ಕೇಳೋಣ. ಇಲ್ಲ ಗೈಸ್ ಏನಂತ ಗೊತ್ತಾ, ಹಿಂಗ್ ಹಿಡ್ಕೊಂಬಿಟ್ಟ ಶಿಲ್ಲೆಕ್ಕೆ ನನ್ ಮಗನ್ನ ಅನ್ಲಿಲ್ವಾ ಮನೀಷಾ? ಅಲ್ಲಿ ಓ ಗಾಡ್ ನೀರ್ ತೋರಿಸ್ತೀನಿ ಎಲ್ಲಿ ನೀರ್ತಾ ಇದೆ. ನೋಡ್ರಿ ನೀರ್ ಗೈಸ್ ಇಲ್ಲಿಗೆ ನಾವು ಬಂದ್ಬಿಟ್ಟಿದ್ದೀವಿ. ನಾರ್ಮಲ್ ತೊಗರಿ ಬೇಡ, ತುಂಬಾ 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 ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ ಗೈಸ್ ಲೈಫಲ್ಲಿ. ಅದಕ್ಕೆ ವಿಡಿಯೋ ಆನ್ ಆಗಿರ್ಬೇಕು. ಥ್ಯಾಂಕ್ ಯು ದೇವರೇ. ಮುಚ್ಚತ್ತೊಳ್ಳಿ ನೋಡಿ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ನಿಮ್ಮ ಕಂತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ವಿ ನಾನು ಮತ್ತೆ ಅವರು ಓಪನ್ ಮಾಡಿದ್ದಾರೆ. ಸಾಕಾಗ್ಬಿಟ್ಟು ಒಂದು ಕ್ಷಣ ಓಪನ್ ಮಾಡಿಲ್ವಾ ಅಂತ. ಮೋನಿಷಾ ಇಲ್ಲ, ಬಂದಿಲ್ಲ, ಅಕ್ಕನ ಮನೆಗೆ ಹೋಗೋಳೆ. ನಾನು ಬಾ ಅಂದಾಗ ಬಂದಿಲ್ಲ ಗೈಸ್, ಈಗ ಬರ್ತಾವಳೆ. ಬಾ ನಾನು ನೀನು ಮಾಡ್ತಿದ್ದೆ ತಲೆ ಎಲ್ಲ ಬಗ್ಗಿಸ್ಕೊಂಡು ತುಂಬ ಸಂಸ್ಕಾರ ಇರೋ ಥರ ಬರ್ತಾವಳೆ. ಮೋನಿಷಾಗೇನೋ ಹುಷಾರಿಲ್ವಂತೆ, ಸೊ ಅದಕ್ಕೆ ಏನೋ ಹುಷಾರಿಲ್ವ ಫ್ರೂಟ್ಸ್ ಬೇಕು ಅಂತ ಅಂದ್ಬಿಟ್ಟು ನೀಟಾಗಿ ಇರೋದು. ಚೆನ್ನಾಗೈತೆ ಇದು, ಬಟ್ ಸ್ವಲ್ಪ ಇದಾಗೈತೆ. ಪುಟ್ ಆದರೂ ಪರವಾಗಿಲ್ಲ, ಇದು ತೆಗ್ಯಲೆ ಬೇಡ. ಅದಾಕೋ ಅಲ್ಲಿ ಇದಲ್ಲ, ಅದಲ್ಲ ಅದ್ರ ಅಲ್ಲಿ ಇದಾ. ಇದು ಸ್ವಲ್ಪ ಹಣ್ಣಾಗ್ಬಿಟ್ಟೈತೆ, ಅದಕ್ಕೆ ಇವಾಗ ತಗೊಂಡೋಗಿ ಕೊಡ್ಬೇಕು ಗೈಸ್. ಬೆಸ್ಟ್ ಫ್ರೆಂಡ್ಗೋಸ್ಕರ ನಾನು ಪೇ ಮಾಡಿಲ್ಲ, ಅವ್ಳು ಪೇ ಮಾಡಿರೋದು. ಜಸ್ಟ್ ನಾನು ಇಟ್ಕೊಂಡು ಬರ್ತಿದ್ದೀನಿ ಅಷ್ಟೇ. ಬೆಸ್ಟ್ ಫ್ರೆಂಡ್ಗೋಸ್ಕರ ನೋಡಿ ಗೈಸ್ ಏನು ತಗೊಂಡು ಹೋಗ್ತಾ ಇದ್ದಾಳೆ. ಬೆಸ್ಟ್ ಫ್ರೆಂಡ್ಗೆ ಹುಷಾರಿಲ್ದಂಗೆ ಆಗದ. ಬೆಸ್ಟ್ ಫ್ರೆಂಡ್ಗೆ ಹುಷಾರಿಲ್ದಂಗಾಗಿರೋ ಬೆಸ್ಟ್ ಫ್ರೆಂಡು ನೆನ್ನೆಯಿಂದ ಇಲ್ಲ ಬಿಡೆ, ಕರೆಕ್ಟ್. ಏನಪ್ಪ ಬೆಂಗಳೂರು ಸುತ್ತಾಡಕ್ಕೆ ಹೋಗೋಳ್ಳೆನೆ ಹುಷಾರಿಲ್ಲೋಳು. ಅದು ಮಿಸ್ ಆಗಿ ಬಂದ್ಬಿಡುತ್ತೆ ಕಡೆ ಲೇಕಿಂಗೆ ಹಿಡ್ಕೊಂಡು. ಓಕೆ, ಎಲ್ಲರ ಸಿಚುಯೇಷನ್ ಅರ್ಥ ಮಾಡ್ಕೋಬೇಕಲ್ವ ಗೈಸ್. ಸೊ ಅಷ್ಟೇ ಬನ್ನಿ ಹೋಗೋ ತಿಂಡಿ ತಿನ್ನಕ್ಕೆ ಹೋಗ್ಬೇಕು. ಹೊಟ್ಟೆ ಹಸ್ವು ಏನಿರುತ್ತೋ ಏನೋ. ಚೆನ್ನಾಗಿ ಇವಳು ಇಲ್ಲ ಅಂತಾನೆ ಚೆನ್ನಾಗಿತ್ತು ಇಷ್ಟು ದಿನ. ಇವಳು ಬಂದವಳೆಲ್ಲ ನೋಡ್ಬೇಕು ಗೈಸ್. ಇವತ್ತು ನನಗೆ ಇಷ್ಟ, ನಿಂಗೂ ಇಷ್ಟ ತಾನೆ? ಬಿಸಿಬೇಳೆ ಬಾತ್. ಏನು ಗೊತ್ತಾ, ಏನಕ್ಕೆ ಬರ್ತಿದ್ಯಾ, ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಏನಕ್ಕಂತಂದರೆ ಮೋನಿಷಾಗೆ ಹುಷಾರಿಲ್ಲ, ಸೊ ಅವಳೇನಾದರೂ ತಿನ್ನೋದಾದರೆ ನೋಡಲಿ. ಅವಳಿಗೆ ತೊಗೊಂಡಿಲ್ಲ, ಅದಕ್ಕೆ ನೋಡೋಣ ತಿಂತಾಳಂತ ಹಾಕ್ಕೊಂಡಿದ್ದೀನಿ. ಗೈಸ್ ಪೇಷಂಟ್ ಆಗಿದ್ದಾಳೆ ನೋಡಿ ಗೈಸ್. ಅದಕ್ಕೆ ವಿಡಿಯೋ ಮಾಡಕ್ಕೆ ಕೊಟ್ಟೋಳೆ ಗೈಸ್. ನಾರ್ಮಲ್ ಬ್ಲಾಗ್ ಮಾಡ್ತಿದ್ದೆ, ಅಂದರೆ ಅವಳು ತಿನ್ಸೋಕ್ಕೆ ಬಂದಿದ್ದು, ಹುಷಾರಿಲ್ಲ ಅಂತ. ನಾನು ಅಂತಟ್ಟಲ್ಲಿ ತಿಂತಾಯಿದ್ದೀನಿ ನೋಡಿ. ಚೆನ್ನಾಗಿದೆ ತಾನೇ? ಸೇರ್ತಾ ಇಲ್ಲ ಅವಳಿಗೆ ಪಾಪ. ಬೇಡವಾ? ಚೆನ್ನಾಗಿಲ್ವಾ? ಮೊದಲು ಏದೋ ರೆಡಿಯಾಗಿ ಹಾಸ್ಪಿಟ್ಲಿಗೆ ಹೋಗಿ ಬರೋಣ. ಬೇಡ, ನಾನು ಮಧ್ಯಾಹ್ನ ತನಕ ನೋಡ್ತೀನಿ. ನೋಡ್ಕೊಂಡೇ ಇರೋ ಆಯಿತು ಗೈಸ್. ಇವಾಗ ಒಂದು ಬಕೆಟ್ ಬಟ್ಟೆ ತೊಳೆದು ಬಂದೆ. ನಾನು ವ್ಲಾಗ್ ಮಾಡೋದು ಮರ್ತೋಗ್ಬಿಟ್ಟೆ. ಅದನ್ನು ಫುಲ್ ಕೈಯಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕಿಲ್ಲ ಗೈಸ್. ವಾಷಿಂಗ್ ಮಿಷಿನಲ್ಲಿ ಏನಂದರೆ ಏನೂ ನೀಟಾಗಿ ಹೋಗಲ್ಲ, ಅದಕ್ಕೆ ಹಾಕಿಲ್ಲ. ಇವಾಗ ಬೆಡ್ ಕ್ಲೀನ್ ಮಾಡುವ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ನೋಡಿ ಎಷ್ಟು ಗಲೀಜು ಬೆಡ್ ಕೊಟ್ಟವ್ರೆ. ಏನೋ ಆಗೈತೆ ಕಣೆ ಅಂತ ಪೆನ್ನಿಂದೇನೋ ಇದಾಗ್ಬಿಟ್ಟೈತೆ. ಈಗ ನೋಡಿ ಇದೆಲ್ಲ ಎತ್ತಿಟ್ಕೊಂಡಿದ್ದೀನಿ ಬೆಡ್ ಮೇಲೆ. ಡೈಲಿ ಕ್ಲೀನ್ ಮಾಡಿದ್ರು ನಾನು ಅಲ್ಲಿ ಹೋಗಿ ಬರೋ ಅಷ್ಟರಲ್ಲಿ ಹಾಗೆ ಇರುತ್ತೆ. ಅದಕ್ಕೆ ನೀಟಾಗಿ ಏನೋ ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಡ್ ಎಲ್ಲ ತೆಗ್ದಿಟ್ಟಿದ್ದೀನಿ. ನೀಟಾಗಿ ಎಲ್ಲ ಹಾಕ್ಬೇಕು. ಇವಾಗ ಅರೇಂಜ್ ಮಾಡಬೇಕು ಅಷ್ಟೆ. ಇವಳು ಅಷ್ಟೇ ಎಲ್ಲ ತೊಳೆದಿಟ್ಟು ನಂದು ಇದನ್ನೆಲ್ಲ ಇವಳ ಹತ್ರ ಇಟ್ಟಿದ್ದೀನಿ, ತಟ್ಟೆ ಇದೆಲ್ಲ. ಅವಳು ಇವಾಗ ಅದೆಲ್ಲ ಬಟ್ಟೆ ಎಲ್ಲ ತೊಳೆಯೋಕೆ ಹಾಕಿದ್ದಾಳೆ. ಅಷ್ಟೇ ಕ್ಲೀನ್ ಮಾಡ್ಕೋಬೇಕು. ಅದರಲ್ಲಿ ಇದ್ದಿದ್ದು ಇದೆಲ್ಲ ತೆಗ್ದಾಕ್ಬಿಟ್ಟು ನೀಟಾಗಿ ಹಾಕಿದ್ದೀನಿ ನೋಡಿ ಗೈಸ್.
ಖುಷಿ ಹಿಂಗೆ ನೋಡೋಕ್ಕೆ, ಬಟ್ ಒಂದಿನನೂ ಇರಲ್ಲ ಹಿಂಗೆ. ಅಷ್ಟೇ. ಇಲ್ಲೆಲ್ಲ ಇಟ್ಟಿದ್ದೀನಿ ಇದನ್ನೆಲ್ಲ. ಡ್ರೆಸ್ ತರಕ್ಕೆ ಹೋಗ್ತಾ ಇದ್ದೀವಿ. ಡ್ರೆಸ್ ತರೋಕ್ಕೆ MG ರೋಡಿಗೆ ಹೋಗ್ತಾ ಇದ್ದೀವಿ. ಯಾವಾಗ? ಇವಾಗ ಅವಳ ಮಕ ನೋಡ್ಕೊಂಬಿಡ್ಲಿ ಒಂದ್ಸತಿ 2-3 ಸತಿ ಕನ್ನಡಿಲಿ. ಅವಳು ಎದೋಳ ಮಕ್ಕನ ಹೇಳ್ತಾವಳಷ್ಟೇ. ನೀನು ಹೇಳಿದ ತಕ್ಷಣ ಎದ್ದವತ್ತು ಪಾರ್ಕಿಗೆ ಬರಲಿಲ್ವಾ? ಅಪ್ಪ ಏನೋ ಮನ್ಸು ಮಾಡವತ್ತು ಒಂದಿನ. ಇವತ್ತು ಮನ್ಸು ಮಾಡು, ನೀನು ಬಾ ಅಂದ್ರೆ ಬರ್ತೀನಿ ಈಗ. ಹೋಗಲ್ ಬಟ್ಟೆ ಫಸ್ಟ್ ತೊಳ್ದಾಕ್ಬಿಡು. 17 ಅಲ್ಲಿ ಬಿದ್ದವಲ್ಲ. ಇವಳು ವಾಷಿಂಗ್ ಮಿಷಿನ್ಗಾಗಿ ಏನೇನೋ ಆಗಿ ನಾವು ಅಯ್ಯೋ ಆ ಬಯ್ಯ ಏನೇನೋ ಒಂದು ನಮಗೆ ಹಿಂದಿಲಿ ಮಾತಾಡಿದ್ದವನು ಅಲ್ಲ ಅನ್ಸುತ್ತೆ. ಏನೋ ಬೈದ ಗೈಸ್ ಅವ್ರು ಯಾರಾದ್ರೂ ನನಗೆ ಹೇಳ್ಕೊಂಡು ಅಲ್ಲ ಬೈದಿದ್ದಲ್ಲ ಒಂಥರ ವ್ಯಂಗ್ಯ ಮಾಡೋ ಥರ ಹೇಳ್ಬಿಟ್ಟ. ಆಮೇಲೆ ಅರ್ಥ ಆಗಿಲ್ಲ, ನಾವು ಏನೇನೋ ಬೈಕೊಂಡು ಬಂದು ಅಂತ ಅಷ್ಟೆ. ನಮಗೆ ನಾವೇ ನಮ್ಮ ಭಾಷೆಯಲ್ಲಿ ಬೈಕೊಂಡು ಬಂದ್ವಿ ಅಷ್ಟೆ ಗೈಸ್. ಇವಳು ಮದುವೆಗೆ ಹೋಗಿ ಬಂದು ಯಾರೋ ಹುಡುಗ ನೋಡ್ಬಿಟ್ಟವನೆ ಮಲ್ಕೊಂಬಿಟ್ಟವಳೆ. ಇನ್ಯಾವ ಕಡೆ ತೆಗಿಬೇಕು? ಈ ಕಡೆ ಸೈಡ? ಆ ಕಡೆ ಸೈಡ್ ತಿರ್ಕಳೆ ಅವಳ ಕಡೆ. ಬೆಳಗಿಂದ ಬಿದ್ದವಳೆ. ತಗ್ಗೆ ಏನ್ ಕಾಮಿಡಿ ನೋಡಿ ಗೈಸ್ ಅದ್ರಾಗ. ಅಯ್ಯೋ ಸಾಕತ್ತಾಗ ನೋಡವ್ರೆ ಬಿಟ್ಟು ಹುಡುಗರು. ಅಲ್ಲ, ಫಸ್ಟ್ ಆಫ್ ಆಲ್ ಅವಳಿಗೆ ಜ್ವರ ಬಂದಿಲ್ಲ, ಫುಲ್ಲು ಒಂಥರ ಸುಸ್ತಾಗಿದೆ. ನಾವು ನೋಡಿದ್ವಾ. ಇವಳು ಏನು ಮಲ್ಕೊಳ್ಳೋದಕ್ಕೆ ಅರ್ಧ ಜಾಸ್ತಿ ಆಗುತ್ತದು, ಬಿಸಿಗೆ ಅರ್ಧ ಇನ್ನೂ ಜಾಸ್ತಿ ಆಗುತ್ತೆ. ಇನ್ನೂ ಜಾಸ್ತಿ ಇತ್ತು, ನಾನು ಟ್ಯಾಬ್ಲೆಟ್ ತೊಗೊಳೋದು ಕಮ್ಮಿ ಆಗಿದೆ. ಅಯ್ಯೋ ನೈಟ್ ಹೆವಿ ಜ್ವರ ಆಯ್ತು. ಈಗ ಮಲ್ಕೊ ಎಣ್ಣೆ ಹಚ್ಕೊಂಡಿದ್ಯಾ? ಇಲ್ಲಪ್ಪ, ಕತೆ ಎಲ್ಲ ಜೀವನ. ಸ್ವಲ್ಪ ಗ್ರೀಸಿ ಆಗ್ಬಿಟ್ಟಿದೆ. ಅವಳು ಗ್ರೀಸಿ ಪ್ರಾಬ್ಲಮ್ ನಿಂಗೆ ಗೊತ್ತಿಲ್ವಾ? ಅವಳು ಗ್ರೀಸಿ ಆಗುತ್ತೆ. ವಾಲ್ಯೂಮ್ ಸ್ವಲ್ಪ ಬಂದಿದೆ. ಸರಿ ಮಲ್ಕೊ. ನನಗೇನ ಮಾಡೋದಿದ್ರೆ ಹಿಂಗೆ ಗೊತ್ತಾನೆ ಇರಲಿಲ್ವಲ್ಲ ಅನ್ಬಿಡ್ತಿದ್ದೆ. ಇವಾಗ ತಿನ್ನಕ್ಕೆ ಹೋಗ್ಬೇಕು. ಇಲ್ಲಿ ಓದ್ಕೊಳ್ಳೋಣ ಅಂತ ಕುತ್ಕೊಂಡು ಮಲ್ಕೊಬಿಟ್ಟಿದ್ದೀನಿ ಗೈಸ್. ಎಷ್ಟು ಬೇಜಾರಾಗ್ತೈತೆ ಗೊತ್ತಾ, 1.5 ಗಂಟೆ ಮಲ್ಕೊಬಿಟ್ಟಿದ್ದೀನಿ. ನಿಮ್ಮ ತಾಯಣಕ್ಕೆ ನಾನು ಮಧ್ಯಾಹ್ನದ ಮಲ್ಕೋತೀನಿ ಅಂತ. ಇಲ್ಲ ಮಲ್ಕೊಳ್ಳಲ್ಲ, ಅದೆಲ್ಲ ಕೆಟ್ಟ ಅಭ್ಯಾಸ. ನಾನು ರೂಢಿ ಮಾಡ್ಕೊಳ್ಳಲ್ಲ. ಬಟ್ ರೂಢಿಯ ಒಂದು ಇದಿದೆ ಗೊತ್ತಾ, 10 ಜನ ಕೆಟ್ಟವ್ರ ಮಧ್ಯೆ ಇದ್ದಾಗ ಒಬ್ಬ ಕೆಟ್ಟವನ ಆಗದ್ರಲ್ಲಿ ತಪ್ಪೇ ಇಲ್ಲ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪೇ. ತಾನೆ ಇವಾಗ ಇವ್ರಿಬ್ರು ಮಲ್ಕೊಳ್ಳೋವಾಗ ನಾನು ಒಂದಿನ ಮಲ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಫೋನ್ ನೋಡ್ತಿದ್ದೆ ನಾನು, ಫುಲ್ಲು ಫೋನ್ ಬಿಟ್ಟು ನಿದ್ದೆ ಮಾಡ್ತಿದ್ದೀನಿ. ನಯನ ಅಂದ್ರೆ ನೀನ್ ಫೋನ್ ಆಡ್ತಾನೆ ಐತೆ, ಮಲ್ಕೊಂಡೆ ಬಿಟ್ಟಿದ್ಯಾ? ಮಲ್ಕೊಬಿಟ್ಟಿದ್ದೀನಿ ಗೈಸ್. ಒಂದು ಬುಕ್ ಬೇರೆ ತರಬೇಕು, ಹೋಗ್ಬೇಕೀಗ. ಬರೇ ಅದನ್ನ ಡ್ಯಾಶಿಗೆ ತಿಂತೀಯ ಇವಾಗ? ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ನಿಮ್ಮ ಬಾತಾಗ ತಿಂತಾರ್ತೀನಿ. ಸರಿ ಗೈಸ್, ಊಟಕ್ಕೆ ರೈಸ್, ಸಾಂಬಾರ್ ಮತ್ತು ಪುಳಿಯೋಗರೆ ಗೊಜ್ಜು ತೊಗೊಂಡಿದ್ದೀನಿ ನೋಡಿ. ಆಗಲೇ ಬೆಡ್ ಎಷ್ಟು ನೀಟಾಗಿತ್ತು ಈಗ ನೋಡಿ. ಅಷ್ಟೇ ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಸಾಂಬಾರ್ದು ತಿಂತೀನಿ. ಮತ್ತು ಹ್ಯಾಂಡ್ ವಾಶ್ ಮಾಡೋಕೆ ಹೋಗ್ಬೇಕು. ಚೆನ್ನಾಗಿದೆ ತಾನೇ ಲೆಕ್ಕನ, ಬಟ್ ಖಾರ ಅನ್ನಿಸ್ತದೆ ಸ್ವಲ್ಪ. ಗೈಸ್ ನೋಡಿ ಹೆಂಗ್ ಯಾಕೆ ಕುಡ್ಕೊಂಬಂದ ರಾತ್ರಿ ಹೋಗಿದ್ದಲ್ಲ ಹೆಂಗ್ ನೋಡಿ. ಆಮೇಲೆ ಒಂದು ನಿಮಿಷ ತರಿ ನೋಡಿ, ಇಷ್ಟು ರೈಸ್ನ ವೇಸ್ಟ್ ಮಾಡ್ತಾವಳೆ ಹುಷಾರಿಲ್ಲ ಅಂದ್ಕೊಂಡು. ಅವಳು ಯಾವಾಗ ನೋಡಿ ಇದನ್ನ ಇಲ್ಲಿ ಬರ್ದವಳೆ ವೇಸ್ಟ್ ಮಾಡ್ತಾವಳೆ. ತಿಂದಿದ್ದೀನಿ, ಕಷ್ಟಪಟ್ಟು ಹೆಂಗೆ ತಿಂದು ನನಗೆ ಅಷ್ಟೇ ಗೊತ್ತು. ಯಪ್ಪ ಗೈಸ್, 1 ಗಂಟೆ ಕಲಿಸ್ತಾಳೆ ಹಿಂಗೆ. 1 ಗಂಟೆ ಮೇಲೆ ಒಂದು ತುತ್ತು ತಿಳ್ಕೊತಾಳೆ. ದಿನಾನು ಅದೇ ತಾನೇ ನೀನು ಮಾಡೋದು. ಯಾಕೆ ಮನೀಶ್ ಹಿಂಗೆ ಕುಂಟಿ ಥರ ಇದೆಯಾ? ಲೆಕ್ಕನ ಭಯ್ಯ ನೀನು ಹೆಂಗೆ ಬೈದಿದ್ದೇಳು? ಭಯ್ಯ ಸರಿಯಾಗಿ ಬೈಸ್ಕೊಳ್ಳಿ ಗೈಸ್ ಬಯ್ಯನ ಹತ್ರ. ಪ್ರಾಮಿಸ್, ಹಿಂದಿಲಿ ಬೈದ ಸರಿ ಬೈದ ಏನು ಅಂತ ಅಂದ್ಬಿಟ್ಟು ಫಸ್ಟ್ನೇ ಬ್ಲಾಗ್ ಅಲ್ಲಿ. ಈಗ ನೋಡಿದ್ರೆ ಅವಾಗಲೇ ಮಾಡ್ಕೊಂಡಿದ್ದಲ್ಲಿ, ಈಗ ನೋಡಿದ್ರೆ ಒಟ್ ಅವ್ನು ಯಾರ ಹತ್ರ ಹೇಳ್ಕೊಂಡು ಬೈಕೊಂಡ್ಲಿಲ್ಲ ಏನು? ಬೈಕೊಂಡ್ಲಿಲ್ವಾ? ನಡಿ ಮತ್ತೆ ಕೇಳೋಣ. ಇಲ್ಲ ಗೈಸ್, ಏನಂತ ಗೊತ್ತಾ, ಹಿಂಗೆ ಹಿಡ್ಕೊಂಬಿಟ್ಟ ಶಿಲ್ಲೆಕ್ಕೆ ನನ್ನ ಮಗನ್ನ ಅಂದ್ಲು. ನಾನು ಅಂದ್ಲಿಲ್ವಾ ಮನೀಷಾ? ನೋಡಿ ಅಂದ್ಲು. ಹೇಳೆ ಅಂತ ಫೋನ್ ತೆಗ್ದಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಲು. ಶಿಲ್ಲೆಕ್ಕೆ ತಂದ್ರೆ
ಶಿಳ್ಳೆಕೆತ ಅಂದ್ರೆ ಗೊತ್ತಿಲ್ವಾ? ನಿಜ ಗೊತ್ತಿಲ್ಲ. ಯಾವ ಆಫ್ರಿಕನ್ ಕಂಟ್ರಿಲಿದ್ದ ನೀನು? ಫಸ್ಟ್ ಮೀನಿಂಗ್ ಹೇಳು, ಆಮೇಲೆ ಮಾತಾಡು. ವಿಡಿಯೋ ಆನೋದ್ರಲ್ಲಿ ನಿಂದುನೇ ಹೆಂಗಂತ ಅಂತಾಳೆ ಇಲ್ದಿರೆ ನಾಯಿ ಮರಿ ತರ ಇರ್ತಾಳೆ. ಯಾಕೆ ಫ್ಯಾನ್ ಹಾಕಿದ್ದೀರಾ? ಅವಾಗ್ಲೇ ಮನುಷ್ಯ ನಿನಗೆ ದೃಷ್ಟಿ ಆಗೈತೆ ಅಂತ ನಾನು ಅಂದಾಗ ಅದಕ್ಕೆ ಅವಳಿದ್ರ ಆ ದೃಷ್ಟಿ ಆಗಿ ಅವಳು ಕೇಳಿಸ್ಕೊಂಡ್ಲಲ್ಲೇ, ಅವಳು ಎದಿಲ್ಲಲ್ಲ. ಈಗ ಯಾಕೆ ಇಷ್ಟು ತಂದಿಗೆ ತಮಾಷೆ ನೋಡ್ತೀಯ? ಹೆಂಗಂತ ಮನುಷ್ಯನಿಗೆ ಶಿಳ್ಳೆಕೆತ ಮೀನ್ಸ್ ಅಂದ್ರೆ ಸಣ್ಣಕ್ಕಿರ್ತಾರಲ್ಲ ನರ್ಪೇತ್ಲ ಥರ, ಅವ್ರನ್ನ ಶಿಳ್ಳೆಕೆತ ಅಂತೀವಿ. ನೀವು ತರ ತೈರನ್ ತರ. ನಾನು ಚೆನ್ನಾಗಿ ಮೈಕೈ ತುಂಬಿಟ್ಟು ಚೆನ್ನಾಗಿದ್ದೀನಿ. ಯು ಜಸ್ಟ್ ಶಡ. ಈಗ ಬನ್ನಿ ಗೈಸ್, ನಮ್ಮದು ಸ್ವಲ್ಪ ಕೆಲಸ ಐತೆ ಮಾಡ್ಕೋಬೇಕಿಲ್ಲ ಅಂದರೆ ಎದೊಳಿ ನಿಂತ್ಕೊಳ್ಳಿ, ಪನಿಷ್ಮೆಂಟ್ ತೊಗೊಳ್ಳಿ ಆಗ್ಬಿಡುತ್ತೆ. ಗೈಸ್ ಬಾಟ್ಲಲ್ಲಿ ನೀರು ಖಾಲಿ ಆಗ್ಬಿಟ್ಟಿತ್ತ, ತರೋಣ ಅಂತ ಹೋಗ್ತಾ ಇದ್ದೀನಿ. ಮನುಷ್ಯನಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಅವ್ರದ್ದು ಒಂದು ಬಾಟ್ಲ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಹೋಗ್ಬಿಟ್ಟು ಒಂದು ವಾಯ್ಸ್ ಕೊಡೋದಿತ್ತು, ಇವತ್ತಿಂದ ವಾಯ್ಸ್ ಕೊಡಬೇಕಂತ ಅಂದ್ಬಿಟ್ಟು ನನ್ನ ವಾಯ್ಸಲ್ಲೇ ಒರಿಜಿನಲ್ ವಾಯ್ಸಲ್ಲಿ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಸ್ವಲ್ಪ ಎಡಿಟಿಂಗ್ ಇದೆ. ಇಲ್ಲಿ ಇಷ್ಟೊತ್ತವರೆಗೂ ಓದ್ಕೊಂಡಿದ್ದಾಯಿತು. ಗೈಸ್ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ, ವಾಕ್ ಮಾಡೋಣ ಅಂತಲೂ ಹೌದು. ನಡೀರೆ ನೋಡ್ರಿ ಹೇಳ್ಕೊಂಡು ಹೋಗ್ತಾವಳೆ. ಹುಷಾರು ಮನೀಷಾ, ಪೇಷಂಟ್ ಆಗಿಬಿಟ್ಟವಳೆ. ಜ್ಯೂಸ್ ಫ್ರೂಟ್ಸ್ ಎಲ್ಲ ತೊಗೊಂಬರೋಣ ಅಂತಲೂ ಹೌದು ಹೋಗ್ತಾ ಇದ್ದೀವಿ. ಅಲ್ಲ ಗೈಸ್, ಅವಾಗಲೇ ಬರ್ತಾ ಇದ್ವಿ. ನಾನು ಮಾತಾಡ್ಬಿಡ್ತೀನಿ ಎಂದಿದ ತಕ್ಷಣ ಮಳೆ ಬರ್ತಿದೆ, ಹಂಗೆ ಎಲ್ಲಿ ಓ ಗಾಡ್ ನೀರು ತೋರಿಸ್ತೀನಿ, ಎಲ್ಲಿ ನಿಂತೈತೆ. ವಾ ನೋಡ್ರಿ ನೀರು ನಿಂತೈತೆ ರೋಡಲ್ಲೆಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಗೈಸ್ ನಾನು ಪಪ್ಪಾಯ ಹುಡ್ಕೊಂಬಂದೆ, ಎಲ್ಲೂ ಸಿಗ್ತಾ ಇಲ್ಲ. ಜ್ಯೂಸ್ ಅಂಗಡಿ ಕರ್ಕೊಂಬಂದಿದ್ದೀವಿ. ಈ ಹುಡುಗಿನ ಜ್ಯೂಸ್ ಕುಡಿಬೇಕಂತೆ, ಅದಕ್ಕೆ. ಅಲ್ಲಲ್ಲ, ಓರಿಯೋ ಇಲ್ಲಿ, ವಾಟರ್ಮೆಲನ್ ಪಾರ್ಸಲ್. ಹ್ಞೂ ಎಲ್ಲದಕ್ಕೂ ಹ್ಞೂ ಬಿಟ್ಟು ಬೇರೆ ಮಾತಾಡೋ. ಇವಾಗ ಪಪ್ಪಾಯ ಹುಡಿಕೊಂಡು ಹೋಗ್ಬೇಕು. ನಿನಗೇನು ಬೇಕೆ? ಇವಳಿಗೆ ಕ್ರೀಮ್ ಬೇಕು. ಹಣ್ಣೆಲ್ಲ ಮನೆ ರೂಮಲ್ಲಿ ತಿನ್ನಲೇ. ಗೈಸ್ ಇಲ್ಲಿಗೆ ನಾವು ಬಂದ್ಬಿಟ್ಟಿದ್ದೀವಿ. ತಡಿ ಮನೀಷಾ ಪೇಮೆಂಟ್ ಮಾಡ್ದೆ? ಅವ್ರು ನಿನಗೆ ಕರೆಕ್ಟಾಗಿ ಹೇಳಿದ್ರು ಅವಲ್ಲ 100 ಅಂತ, ನೀನು ಯಾಕೆ 90 ಮಾಡಿದೆ? ಅವರು ಹೇಳ್ಬಿಟ್ಟು ಅದಕ್ಕೇನೆ ಅವರು 45 55 ಅಂತ ಹೇಳ್ಬಿಟ್ಟು ಮಾಡಿದ್ರು. ವಾಪಸ್ ಬಿಡ್ಕಂತವ್ರು ಎಲ್ಲಾರನ್ನು. ಹಲೋ ಮೇಡಮ್, ಕಪ್ಟೇಜ್ ಮನೀಷಾ ಹೆಗ್ಣ ತುಳಿದ್ಬಿಟ್ಲು. ಸೈಡಿಂದ ಬಂದೆ, ಕಾಲ್ಗೆ ಏನಾದ್ರು ಆಯ್ತಾ? ಕಾಲ್ ತೊಳಿವಂತೆ. ಗೈಸ್ ಇವಾಗ ಊಟ ಮಾಡ್ತಾ ಇದ್ದೀವಿ, ಊಟ ಹಾಕ್ಸ್ಕೊಂಡ್ಬಂದಿದ್ದೀವಿ. ಚಪಾತಿ, ರೈಸ್, ಇದೇನು ಚಪಾತಿಗೆ ಸಾಗು ಇರಬೇಕು, ಮತ್ತು ಇದು ಏನೋ ಅದು ಸಾಂಬಾರ್ ಥರ ಐತೆ, ದಾಲೇನೆ. ಬಟ್ ಅದು ನಾನು ತಿಂತೀನಲ್ಲ ಹೆಸರು ಬೇಳೆ ದಾಲ್, ಆ ಥರ ಅಲ್ಲ, ನಾರ್ಮಲ್ ತೊಗರಿ ಬೇಳೆ. ತುಂಬ ಸಹಿಸ್ಕೊಂಡು ಸಾಕಾಗ್ಬಿಟ್ಟಿದೆ ಗೈಸ್ ಲೈಫಲ್ಲಿ ಕೆಲವೊಂದನ್ನ. ಸಹಿಸ್ಕೊಂಡಿದ್ದೀನಿ ಅಂತ ಇವಳಿಗೆ ತಿನ್ನಕ್ ಆಗ್ತಾ ಇಲ್ಲ, ಸೊ ಹಂಗಾಗಿ ಮಜ್ಜಿಗೆ ಕುಡಿತಾ ಇದ್ದಾಳೆ. ಇವಳು ನೋಡಿ ಫಸ್ಟ್ ಟೈಮೇನೆ ಎಲ್ಲ ಚೆಲ್ಕೊಂಡು ಏನು ಇಲ್ಲಿ ಈ ಥರ ಮಜ್ಜಿಗೆ ಇಟ್ಕೊಳಕ್ ಹೋಗಿ ಚೆಲ್ಕೊಂಡವಳೆ. ಈಗ ತಿರ್ಗಾ ಅವಳ ಮುಂದೆ ಇಡಿ, ಏಕೆ ಮಜ್ಜಿಗೆ ಇಟ್ಟವ್ ನೋಡು. ಇವಾಗಷ್ಟೇ ಬೆಡ್ಶೀಟ್ ಹೋಗ್ದು ಹೊಸ್ದಾಗ್ ತಂದವಳೆ. ಬೆಡ್ಶೀಟ್ ಹೋಗಿಬೇಕು ನೋಡು. ಸುಮ್ನಿರೇ, ಹಂಗಾಗ್ಬಿಟ್ಟತು. ನೀನೇ ಕಾರಣ, ನಿನ್ನ ಬಾಯಾರಿಕೆಯಿಂದನೇ ಆಗುತ್ತೆ ಅಂತ. ಇವತ್ತು ಪುಳಿಯೋಗರೆ ಹಾಕೊಳ್ಳೋಣ ಅನ್ಕೊಂಡ, ಬಟ್ ನನಗಿದು ಇದಿಷ್ಟ, ದಾಲ್ ಇಷ್ಟ, ಅದಕ್ಕೆ ಅದರಲ್ಲೇ ತಿನ್ನೋಣ ಅಂದ್ಬಿಟ್ಟು ಇದು ಹೊಸ್ದಾಗೇನೋ ಮಾಡೋರೆ, ಟ್ರೈ ಮಾಡುವ. ಅಲ್ಲಿ ಏನು ಗೊತ್ತಾಗ, ಇನ್ನು ಅಲ್ಲೇನು ತಟ್ಟೆಗೆ ಹಾಕೊಂಡಿರ್ತೀವಿ ಚಪಾತಿ, ಮೆತ್ತಗಿರೋದನ್ನ ಎತ್ತು ಹಾಕೊಂಡಿರ್ತೀವಿ. ಅಲ್ಲಿಂದ ಒಂದು ಲಿಫ್ಟಲ್ಲಿ ಇದಾಗಿರುತ್ತೆ, AC ಇರುತ್ತೆ, ಅಲ್ಲಿಂದ ಬರೋಷ್ಟರಲ್ಲಿ ಗಟ್ಟಿಯಾಗ್ಬಿಡುತ್ತೆ. ನೋಡೋಣ. ಕೆಳಗೆ ಬಿತ್ತಾ? ಸಾಗು ಚೆನ್ನಾಗಿರ್ತದೆ. ಅವಳದು ಬಾಯಿ ಸರಿ ಇಲ್ಲ, ಸಗದಾಯ್ತು ಟೇಸ್ಟ್ ಮಾತ್ರ. ಗೈಸ್ ನಮ್ಮದು ಊಟ ಆಯಿತು. ಈಗ ಇವಳಿಗೆ ಇಲ್ಲಿ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾವಳೆ. ಅವಳಿಗೆ ಫೀಲ್ ಆಗ್ತಿಲ್ವಂತೆ ಗೈಸ್. ಈ ಹುಡುಗಿ ನೋಡ್ರಿ, ಥೋ
ಕಾಣಿಸಿಲ್ಲ ಬೇಡ. ಈಗ ಇವಳಿಗೆ ಹೊರಗಡೆ ಏನೋ ತಿನ್ನಬೇಕು ಅಂತ ಹೇಳ್ತಾ ಇದ್ದಾಳೆ. ಹೋಗಿ ನಮ್ದು ಊಟ ಆಯಿತು, ಹಂಗೆ ವಾಕ್ ಆಗುತ್ತೆ, ಹೋಗ್ಬಿಟ್ಟು ಬರಬೇಕು ಅಷ್ಟೇ. ಇವಳಿಗೆ ಏನಾನ ಇವಾಗ ಸಿಗಬಾರ್ದು ನೋಡು, ಅಲ್ಲೇ ಯಾವುದಾದ್ರೂ ಮಾಂಸ ಕೈ ಕೊಟ್ಕೊಂಡು ಕರ್ಕೊಂಬತ್ತೀನಿ. ಊಟಕ್ಕೆ ಹೋಗ್ಬೇಕು, ಕರ್ಕೊಂಡು ಇವಳನ್ನ. ಸೊಕ್ಕತ್ತು ಚಳಿ, ಹುಷಾರಿದ್ದಾರೆ ನನಗ ನಿಮ್ಮಿಬ್ಬರಿಗ. ನಾನು ಸ್ವೆಟರ್ನೇ ದಾನ ಮಾಡಿದ್ದೀನಿ, ಹುಷಾರಿಲ್ಲ ಅಂತ. ಜಾಸ್ತಿ ಮಾತಾಡಿದ್ರೆ ಹಂಗೆ ಬೀಳಿಸ್ ಕಳಿಸ್ಬಿಡ್ತೀನಿ ಅವಳನ್ನ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದೀನಲ್ವ, ಯಾರು ಕೆಡ್ದಾಗ ತಿಳ್ಕೊಬಿಡಿ. ನೀವು ಹೊರಗಡೆ ಹೋಗ್ತಾ ಇದ್ದೀವಿ, ಕೀ ಹಾಕು ಅಂತಂದ್ರೆ ಹಿಡ್ಕೊಂಡು ಮರ್ದ್ಬಿಟ್ಟು ಬರ್ತಾವಳೆ ಗೈಸ್. ಡಿಪ್ರೆಷನ್ ನಡಿಯೇ, ಹುಷಾರು, ಹೋಗು. ಅಯ್ಯೋ ರಾಮ, ಉಲ್ಟ್ಕೊಂಡಿಯ ನಡಿ ಎಲ್ಲನ ಒಂದ್ ಕಡೆ. ಇನ್ನು ಇಷ್ಟೊತ್ತವರೆಗೂ ಬರ್ತಾಳೆ ಅವಳು. ಚಿತ್ರಾನ್ನ ಹೇಳಿದೀನಿ, ಇವಳೆ ಅಂತ ಪೇಷಂಟ್ ಅಂತ ಚಿತ್ರಾನ್ನ ಅಂತ ಇಡ್ಲಿ ತಿಂದ್ರೆ ಅದೊಂಥರ. ಬಜ್ಜಿ ತಗೋ. ಅಯ್ಯೋ ಒಂದೇನೋ ಭಾರಿ ಚಳಿ ಇರ್ತದೆ ಅಂತ ಬಂದರೆ ಏನು ಚಳಿನೇ ಇರೋದೇ ಒಂದು ಗೈಸ್. ಅದು ಭಾನುವಾರದೊತ್ತು ಇದೇ ಅಂಗಡಿ ಮುಚ್ಚಿಬಿಡುತ್ತೆ, ಸಕ್ಕಲಾಗುತ್ತೆ. ತಿನ್ನೆ ನಾನ್ ವೆಜ್ ಅಂದರೆ ತಿನ್ನಲ್ವಂತೆ. ಕುಷ್ಕಲ್ಲಿ ಏನು ಪೀಸ್ ಇರುತ್ತೆ ಲೆಕ್ಕಿ ತಿನ್ನಲ್ಲ ಅವಳು. ರೊಟ್ಟಿ ಅಗ್ಯಕ್ಕಾಗಲ್ವ, ಯಾಕೆ ಅಲ್ಲೆಲ್ಲ ಬಿದ್ದೋಗ್ತಾವೆ. ಅಜ್ಜಿ ಆಗ್ತಾವಳೆ, ಇನ್ನೂ ಏನೂ ಇಲ್ಲದೆ ಅಜ್ಜಿ ಆಗ್ತಾವಳಲ್ಲೇ. ನಾನು ಪೇಷಂಟು ಇವಳ ನಾನಂತ ನನಗೆ ಡೌಟ್ ಆಗ್ಬೇಕು. ನೋಡಲಿ ಮೇಲೆ ಮೋಡ ಮೋಡ ಅಲ್ಲಿ ನೋಡಿ, ಇನ್ನೇನು ಬರೀ ಕಣ್ಣಲ್ಲಿ ನೋಡಿ ಹೆಂಗೆ ಮೂವ್ ಆಗ್ತಿದೆ ನೋಡಿ ಮೋಡ. ತಿನ್ನತಕ್ಕ ಹಿಡ್ಕೊಂತೀನಿ, ಏನೋ ಒಂದು ಸ್ವಲ್ಪ ತಿಂದು ಸ್ಟ್ರಾಂಗ್ ಆದರೆ ಅಲ್ಲೇ ಸಾಕ್ತೀನಿ. ಮಧ್ಯದ ರೋಡಲ್ಲಿ ನಿಂತ್ಕೊಂಡು ಏನು ಆಟ ಆಡ್ತಿದ್ದಾರೆ ಇವರು ಅಂದರೆ, ಮಧ್ಯದಲ್ಲಿ ನಿಂತ್ಕೊಂಡು ರೋಡಲ್ಲಿ ಅದು ಇದು ಅಲ್ಲೊಂದು ಫುಡ್ ಕಾರ್ನ್ ಇದೆ ಸೊಸೈಟಿ. ನಾನು ವೆಜ್ ಅಂತ ಹೇಳ್ಬಿಟ್ಟಿದ್ದೀನಿ ಗೈಸ್. ಈಗ ಟೈಮಲ್ಲಿ ಫಿಶ್ ಅಂತ ಬರ್ತದೆ. ಇವಳ ಹಣೆ ಬರಲೇ ಸರಿ. ಹೇಳದ ಈಗ ಸದ್ಯಕ್ಕೆ ವೆಜ್ ಪಪ್ಸ್ ಮತ್ತೆ ಟೋಸ್ಟ್ ಹೇಳೋಳೆ. ಅವಳೊಂದೊಂದು ಸ್ವಲ್ಪ ತಿರ್ಗಿಸಿ ಈ ಕಡೆ ಮುಖ ನೋಡ್ಲಿ ಜನಗಳು. ಅವಳ ಫ್ರೆಂಡ್ಸ್ ನೋಡ್ತಿರ್ತಾರೆ ವ್ಲಾಗಲ್ಲಿ. ಯಾರಾದ್ರೂ ಹುಷಾರಿಲ್ಲ ಅಂದ್ರೆ ನಮ್ಮ ತರ ಅವಳೆ ಮರ್ಯಾದಿಲ್ಲ ಹೇಳ್ಕೊತಾಳೆ. ಪಬ್ಸ್ ತಗೋತಿದ್ದಾಳೆ ಹುಷಾರಿದ್ದವರು. ಸೇರ್ತಿಲ್ಲ, ಏನೋ ಒಂದು ಹೊಟ್ಟೆಗೆ ಸೇರೋ ಥರ ಇರಬೇಕಲ್ಲ. ತಿನ್ನಬೇಕು, ಚೆನ್ನಾಗಿರಿ, ನೀನು ಬದುಕಬೇಕು ಚೆನ್ನಾಗಿದೆ. ಕರೆಕ್ಟಾಗಿ ಇವಾಗ ಟೈಮ್ ಒಂದು 8-9 ಗಂಟೆ ಆಗಿರಬೇಕು. ಇವಾಗ ಹೆಂಗೋ ಸದ್ಯ ಬೇಗ ಕರ್ಕೊಂಬಂದವಳೆ. ಮೊನ್ನೆ ಮಾಡ್ದಂಗೆ ಮಾಡಿದ್ರೆ ಮುಂದೋಗಿರೋದು. ಬೇಗ 10 ಗಂಟೆವರೆಗೂ ಟೈಮ್ ಇದೆ, ಒಳಗಡೆ ಹೋಗ್ಬಿಡ್ಬೋದು. ತಗೊಳ್ಳೋರ್ಗಿಂತ ನಿಂತ್ಕೊಂಡು ಕಾಯೋದೇ ಕಷ್ಟ. ಅಂಗಡಿಯಿಂದ ಅಂಗಡಿಗೆ ಸಾಕ್ತಾನೆ ಅವಳೆ. ಈ ಅಲ್ಲಿ ಹೋಟ್ಲಿಗೆ ಬಂದು, ಈ ಬೇಕ್ರಿಗೆ ಬಂದು, ಇಲ್ಲಿಗೆ ಬಂದು. ಅಂಕಲ್ ಮಲ್ಕೊಳ್ಳೋ ಟೈಮಲ್ಲಿ ಇಷ್ಟು ತಿಂತಾಳೆ ಅಂದರೆ ಡೇ ಟೈಮಲ್ಲಿ ಎಷ್ಟು ತಿನ್ಬೋದು ಇವಳು. ಅಲ್ಲಿ ಚಿತ್ರಾನ್ನ ಕಟ್ಸ್ಕೊಂಡಿದ್ದಾಳೆ. ಅವಳು ಸಪೋರ್ಟ್ ಮಾಡ್ಬಿಟ್ರು ಅಂಕಲ್, ಮಕ್ಕರಾಗ್ಬಿಟ್ಟು ನೇನ. ಅವ್ರುಗಳು ನೋಡಿ ಹೆಂಗಿದ್ದಾರೆ ಅಂತ, ಪಕ್ಕಾಸೂರ್ಗಳು. ಎಷ್ಟು ತಿಂತಾಳಪ್ಪ. ಚಿಕ್ಕಿ ಇದೆ, ಚಿಕ್ಕಿ ಚಿತ್ರಾನ್ನ ತಗೊಂಡು, ವೆಜ್ ಪಪ್ಸ್ ತಗೊಂಡು, ಬ್ರೆಡ್ ಟೋಸ್ಟ್ ತಗೊಂಡ್ಲು, ಈಗಲೇ ಚಿಪ್ಸ್ ತಗೋತಾವಳೆ. ಆ್ಯಕ್ಚುಲಿ ನಾನು ಮೈಕ್ ಮರ್ತು ಬಂದ್ಬಿಟ್ಟಿದ್ದೀನಿ ಗೈಸ್, ಅದಕ್ಕೆ ತುಂಬ ವೆಹಿಕಲ್ ಸೌಂಡೇ ಕೇಳ್ತೀನಿ. ನೋಡಿ ಬನ್ನಿ ಇವಾಗ ಮೆಡಿಕಲ್ಗೆ ಹೋಗೋಣ. ಇವಳಿಂದೆ ನಾವಿಬ್ರು ಹೋಗ್ಬೇಕು. ಒಂದೊಂದು ಹತ್ರ ಪೇನೇ ಮಾಡಲ್ಲ, ಹಂಗೆ ಬಂದ್ಬಿಡ್ತಾಳೆ ಮಿಸ್ ಆಗಿ. ನೀವು ಎಲ್ಲ ಕಮೆಂಟ್ ಮಾಡಿ ಆಯ್ತಾ, ಇವಳು ನಿಮಗೆ ಮನುಷ್ಯಲು ಅನ್ನಿಸ್ತಾವಳ ಇಲ್ವಾ ಅಂತ ಕಮೆಂಟ್ ಮಾಡಿ.
ನೋಡ್ರಿ ಹಿಂಗೆ ಆಡ್ತಾರೆ ಈ ಮನುಷ್ಯ ಇದ್ದಾಳಲ್ಲ ಇವಳು. ಅಲ್ಲ ಗೈಸ್, ಬಾರಮ್ಮ ಹಾಸ್ಪಿಟಲ್ಗೆ ಹೋಗೋಣ ಅಂತ ಕನ್ನಡದಲ್ಲಿ ತುಂಬಾ ಸಂಸ್ಕಾರ ಅಂತ. ನಾಳೆನೂ ಹಿಂಗೆ ಇದ್ರೆ ನಾಳೆ ಹಾಸ್ಪಿಟ್ಲಿಗೆ ಹೋಗ್ತೀವಿ. ಇವತ್ತು ಒಂದ್ಸತಿ ಟ್ಯಾಬ್ಲೆಟ್ ತೊಗೊಂಡು ನೋಡ್ತೀವಿ. ಒಳ್ಳೆ ಮಗಳು. ಮೆಡಿಕಲ್ ಶಾಪು ಮುಗೀತು. ನೆಕ್ಸ್ಟ್ ಎಲ್ಗಮ್ಮ? ಹೋಗ್ಬೋದು. ಈಗಲೇ ಹೇಳ್ಬಿಡಮ್ಮ ತಾಯಮ್ಮ. ನನಗೆ ಇದೆಲ್ಲ ಹಾಕೊಂಡು ನಿಜ ನನಗೆ ಹುಷಾರಿಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ನನಗೇನೂ ಆಗಿಲ್ಲ ರೀ, ಸುಮ್ಮನೆ ಇರಲ್ಲ. ಇದು ಲೇಖನಂದ ಇದಿಷ್ಟ. ಇದು ಫಸ್ಟು ಶಾಲ್ ಹಾಕೊಂಡ್ ಬರ್ತಾಯಿದ್ದೆ. ಈಗ ಅವಳ ಹತ್ರ ಇಷ್ಟ ಆಯ್ತು ಅಂತ ಹಾಕೊಂಬಂದೆ. ನೋಡಿದ್ರೆ ನನ್ನ ಮುಖಕ್ಕಿಂತ ಅದೇ ದಪ್ಪು ಕಾಣ್ತಾ ಇತ್ತು. ಹೊಡೆದಾಟ ಹೊರಟೋಗ್ಬಿಡೋದ. ಅವಳಿಗೆ ಹೋಗ್ತಿದ್ದಾಳೆ. ಹುಷಾರಿಲ್ಲ ಅಂತ ಅವಳು ಹೊಟ್ಟೆಸ್ವಾ? ನಡಿ ನಡಿ. ಇಲ್ಲೇ ಐತಲ್ಲೇ ಫ್ರೂಟ್ ಜ್ಯೂಸು. ಅಲ್ಲಿಗನ ಕರ್ಕೊಂಡೋದ್ವಲ್ಲ ಲೇಕಿ. ಬೆಂಗಳೂರು ಟ್ರಾಫಿಕ್ ಅಲ್ಲ, ಹಿಂಸೆ ಗಾಯ್ಸ್, ಹಿಂಸೆ ಎಲ್ಲ ಹಿಂಸೆ. ಈ ಸೌಂಡ್ ಕೇಳೋ ಇದ್ರಲ್ಲಿ ಹೆಂಗ್ ಬದುಕ್ತಾರಪ್ಪ ಅನ್ನಿಸ್ಬಿಡುತ್ತೆ. ಫಸ್ಟು ಅಲ್ಲಡಿ ಹೆಂಗ್ ತೆಗಿತಿದ್ದಾಳೆ ಎಲ್ಲ. ಪೇಷಂಟ್ ಇದನ್ನೆಲ್ಲ ತೆಗ್ದಾಕ್ತೀನಿ. ಬಂದ್ವಿ ಅಷ್ಟೇ. ಅದಕ್ಕೆ ವಿಡಿಯೋ ಆನ್ ಆಗಿರ್ಬೇಕು. ಥ್ಯಾಂಕ್ ಯು ದೇವರೇ. ಏನಾಯ್ತು ಗೊತ್ತಾ, ಕೇಳಿಸ್ಕೊ. ನಾನು ಅದ್ರಿಗೆ ಮುಚ್ಚಕ್ ತೊಳಿ ನೋಡಿ. ಅದ್ರಿಗೆ ಎರಡು ಒಂದೇ. ಏಯ್ ಯಾಕೆ ನಗ್ತಾ ಇದೆಯಾ? ನೋಡ್ದಾ? ಸರಿಯಾ ಬಿದ್ದು ಒಂದು. ನನ್ಗೆ ಎವ್ರಿ ಟೈಮ್ ಇದೇ ಮಿಸ್ಟೇಕು. ಈಗ ಆ್ಯಕ್ಚುಲಿ ಏನು ಗೊತ್ತಾ, ಇದು ನಾನು ಬ್ಲಾಗಿಗೆ ಇಟ್ಕೊಂಡಿದ್ದಾಳೆ. ನಾನು ಅಕಸ್ಮಾತ್ ಬಿದ್ರೂ ಇವಳು ಬಂದು ಎತ್ತಲ್ಲ, ಅವಳು ಫೋನಲ್ಲಿ ಕ್ಯಾಮ್ರಾ ಆನ್ ಮಾಡ್ಕೊತಾಳೆ. ವರ್ಸ್ಟ್ ಪರ್ಸನ್ ಇವಳು. ಅದೇ ವಿಡಿಯೋ ಮಾಡ್ಕೊಡ್ತಿರೋದಕ್ಕೆ ಅಂದ್ಬಿಟ್ಟು. ಅಂದ್ರೆ ಚೆನ್ನಾಗಿ ಬಿದ್ದೆ ಕಣೆ. ಇದು ಓಪನ್ ಮಾಡ್ಬಾ. ತಿಳ್ಕೊತಾಳೆ ಯಾರೇ ಇವಳು. ಬರಲ್ಲ ಮಾಡಲ್ಲ. ಮೋನಿಶಾ, ನಿನಗೆ ಗೊತ್ತು ಟ್ಯಾಲೆಂಟ್ ಜಾಸ್ತಿ ಅಂತ. ತೆಗಿಯೋಕ್ಕೂ ಬರಲಿಲ್ಲ. ಎರಡು ಕೈ ಯೂಸ್ ಮಾಡ್ಕೊಂಡು ತೆಗೆದ್ಲು. ಅದು ಹೇಳ್ಬಿಡ, ನೋಡ್ತವ್ರೆ ಜನ. ಇಲ್ಲ ಅದಕ್ಕೆ ತೋರಿಸ್ತೀರ, ಫೇಸ್ ಮಾತ್ರ ತೋರಿಸ್ತಿದ್ದೀನಿ. ಇವೆಲ್ಲ ತಿಂದ್ಮೇಲೆ ಏನೋ ಹಿಂಗೆ ಆಡಿದ್ರೆ ಶಣದಾಕ್ಬಿಡ್ತೀವಿ ಮನುಷ್ಯ. ಬಟ್ಟೆ ಒಗೆಯೋದು. ಏಯ್ ಗೈಸ್, ಅಲ್ಲ ಗೈಸ್, ಇವಳೇನು ಆಫ್ರಿಕನ್ ಹುಡುಗಿನ ಸೀರಿಯಸ್ಲಿ ನಮ್ಮ ಕಡೆ ಈ ಥರ ಮಾತಾಡ್ತಾರಲ್ಲ. ಮಾತಾಡ್ತಾರೆ. ಅವ್ರಿಗೆ ಫುಲ್ ಸಂಸ್ಕೃತಿ ಗೊತ್ತವಳಿಗೆ. ನಿಮಿಷ, ಎಲ್ಲಾದ್ರೂ ಒಂದ್ಸಲ ಹಿಡನ್ ಕ್ಯಾಮ್ರಾ ಇಟ್ಬಿಟ್ಟು ಇವಳ್ದು ವರ್ಡ್ಸ್ನ ಕೇಳಿಸ್ತೀನಿ. ಓಕೆ, ಸ್ವಾಮೀಜಿ ತರ ಹಾಕೊಂಡು ನೋಡಿ. ಯಾವ್ದಾದ್ರೂ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಈ ರೀತಿ ಮಾತುಗಳು ಯೂಸ್ ಮಾಡೋಕ್ಕೆ ಇವನ್ ಸಂಸ್ಕೃತ ಚೆನ್ನಾಗಿ ಯೂಸ್ ಮಾಡ್ತಾಳೆ. ಒಂದು ನಿಮಿಷ ತಡೀರಿ, ತಿಂದ್ಬಿಡು ಆಮೇಲೆ ಮಾತ್ರ ಇರುತ್ತೆ. ನಂಗೆ ಗೊತ್ತು ಹುಡುಗಿ ಸೈಕಲ್ ಅಂತ. ಅಷ್ಟೇ ಗಾಯ್ಸ್, ಇವಳ್ದು ಇವಾಗ ಊಟ ಮಾಡ್ತಾಳೆ. ಈಗ ಅವೆಲ್ಲ ತಿಂದ್ಬಿಟ್ಟು ಹಿಂಗೆ ಇದ್ಬಿಟ್ರೆ ಇವಳು ನಿಜ ಸರಿಯಾಗಿ ಬೈಸ್ಕೊಂತಾಳೆ ನನ್ನ ಹತ್ರ. ಏನೋ ದೊಡ್ಡ ಮನುಷ್ಯ ತರ ಏನೇ ಸೀರಿಯಸ್ನೆಸ್ ಇಲ್ಲ ಗೈಸ್ ಇವಳಿಗೆ. ಆಗಲೇ 21 ತುಂಬಿ 22 ಬಿದ್ದೈತೆ. ಸೀರಿಯಸ್ನೆಸ್ ಅನ್ನೋದು ಇಲ್ಲ. ಅಷ್ಟೇ ಗೈಸ್, ಈ ವಿಡಿಯೋನ ಎಲ್ಲಿ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.